ನಮಸ್ತೆ. ಇದು ನಮ್ಮ ಬೆಂಗಳೂರಿನ ಅಳಿಲು ಸೇವಾಕೂಟ ಅಂದರೆ HL ಮಂಜುನಾಥ್ ಸರ್ ಅವರು ನಮ್ಮ ಬೀರಿಗೆದ್ದೆ ಶಾಲೆಗೆ ಟೂ ಶಾಲೆಗೆ ಅಂಥೇಳಿ ಪಟ್ಟಿಗಳನ್ನು ಕೊಟ್ಟಿದ್ರು. ಒಂದು 4 ಐಟಮ್ ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಲಾಂಗ್ ಸೈಜ್ ಇದೆ, ಕಿಂಗ್ ಸೈಜ್ ಇದೆ, ಪಟ್ಟಿಗಳನ್ನು ಕೊಟ್ಟಿದ್ರು. ಅದು ಇನ್ನೂವರೆಗೆ ಕೊಡ್ಲಿಕ್ಕೆ ಆಗಲಿಲ್ಲಾಗಿತ್ತು. ಅವ್ರು ನಾವು ಬರಬೇಕು ಕೊಡಬೇಕು, ಯಾರಾದರೂ ನೀವು ಬರ್ರಿ, ಇಲ್ಲಾಂದರೆ ದಿನೇಶ್ ಸರ್ ಅವರು ಬರ್ರಿ ಅಂತ ಹೇಳ್ತಾ ಇದ್ದರು. ನಮ್ಗೆ ಯಾರಿಗೂ ಬರಲಿಕ್ಕೆ ಅವಕಾಶ ಆಗಲಿಲ್ಲ. ಹಾಗಾಗಿ ಇವತ್ತು ನಾವು ಇದನ್ನು ನಮ್ಮ ಬೀರಿಗದ್ದೆ ಶಾಲೆ ಹತ್ರದವರೇ ಮೊದಲು ಮಕ್ಕಳು ಇದರಲ್ಲಿ ಇವಾಗೂ ಇದ್ದಾರಲ್ಲ, ಮಗಳಿದ್ದಾಳೆ, ಮತ್ತು SDMC ಅಧ್ಯಕ್ಷರು ಸದಸ್ಯರಿದ್ದಾರಂತೆ. ಹಾಗಾಗಿ ಅವ್ರ ಕೈಯಲ್ಲಿ ಕೊಡ್ತಾ ಇದ್ದೇನೆ. ಅವರು ಇದು ಜನವರಿ 26ಕ್ಕೆ ಆ ಮಕ್ಕಳಿಗೆ ಈ ಬುಕ್ಸನ್ನು ಪಟ್ಟಿಗಳನ್ನು ಕೊಡ್ತಾ ಇದ್ದಾರೆ. ಇದು ಜೋಡಗೆರೆ ಅಲ್ಲ, ಸ್ಕ್ಯಾರ್. ಇದು ಒಟ್ಟು ಎಷ್ಟಿದೆ? 14 ಇದೆ ಇದರಲ್ಲಿ. ಇದು 1ರಿಂದ 4ನೇ ತರಗತಿವರೆಗೆ ಇದು ಕೊಡೋದು ಅಂತೇಳಿ ಡಿಸೈಡ್ ಮಾಡಿದ್ದೇವೆ ನೋಡಿ. ಇದು ನಮ್ಮ ಮಂಜುನಾಥ್ ಸರ್ ಕೊಟ್ಟಿರೋದೇ ಅವ್ರ ತಂಡದಿಂದ. ನಂತರ ಇದಿಷ್ಟು ಎಷ್ಟಿದೆ? 9 ಇದೆ. ಇದು 2 ಗೆರೆದು 9 ಪಟ್ಟಿ ಇದೆ ನೋಡಿ. ಇದು 1ರಿಂದ 4 ಅಂದರೆ ಅವರಿಗೆ ಅಕ್ಷರಗಳು ಗೆರೆದು ಬರಲಿಕ್ಕೆ ಚೆನ್ನಾಗಾಗ್ತದೆ ಅಂತೇಳಿ ಇದನ್ನು ಕೊಟ್ಟಿದ್ದಾರೆ ಸರ್. ಹೌದು, ಇದು 4 ಗೆರೆದು. ಇದು 10 ಇದೆ. ಅಂದರೆ ಇಂಗ್ಲೀಷ್ ಅಕ್ಷರಗಳು ಚೆನ್ನಾಗಿ ಶುದ್ಧವಾಗಿ ಬರೀಲಿಕ್ಕೂ ಆಗ್ತದೆ, ಕರೆಕ್ಟಾಗಿ ಜೋಡಣೆ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಕೊಟ್ಟಿದ್ದು. ಇದೂ 1ರಿಂದ 4 ಇದು ಲಾಂಗ್ ಸೈಜ್ ನೋಡಿ, ಚಲೋ ಇದೆ ಪಟ್ಟಿ. ಇದು 9 ಇದೆ. ಇದು 4ರಿಂದ 5ನೇ ಕ್ಲಾಸ್ ಮಕ್ಕಳಿಗೆ ಕೊಡೋದು ಅಂತೇಳಿ ಡಿಸೈಡ್ ಮಾಡಿದ್ದೇವೆ. ಇದನ್ನೆಲ್ಲ ಈಗ ನಮ್ಮ ವೀಣಾ ಅವರ ಕೈಯಲ್ಲಿ ಕೊಡ್ತಾ ಇದ್ದೇವೆ. ಅವರು ವನಚೇತನ ಕಾರ್ಯಕ್ರಮವನ್ನು ಸಹ ಈ ಒಂದು ಬೀರಿಗದ್ದೆ ಶಾಲೆಯಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿಸಿದ್ದಾರೆ. ಹಾಗಾಗಿ ಅವರು ನಮಗೂ ವಿಶ್ವಾಸ ಇದೆ, ಅವ್ರ ವಿಶ್ವಾಸ ನಮಗಿದೆ, ನಮ್ಮ ವಿಶ್ವಾಸ ಅವರಿಗಿದೆ. ಆ ಒಂದು ಕಾರಣಕ್ಕಾಗಿ ಅವ್ರ ಕೈಯಲ್ಲಿ ಕೊಡ್ತಾ ಇದ್ದೇವೆ. ಜನವರಿ 26ಕ್ಕೆ ಮಕ್ಕಳಿಗೆ ಅದನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ಕೊಟ್ಟಿರುವಂತಹ ತಮಗೆ ಈ ಒಂದು ಅಳಿಲ ಸೇವಾಕೂಟದ ಸಂಸ್ಥೆಯವರಿಗೆ ಧನ್ಯವಾದಗಳು. ಮತ್ತೇನಂತ ಹೇಳಿದರೆ ಬೀರಿಗದ್ದೆ ಶಾಲೆಗೆ ಒಂದು ಗ್ರೀನ್ ಬೋರ್ಡನ್ನು ಕೊಡಬೇಕಂತೇಳಿ ನನ್ನ ಕಡೆಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ರಾಜೇಶ್ವರಿಗೆ ಹಾಗೂ ವನಚೇತನ ತಂಡದವರಿಗೆ, ಅಭಿವೃದ್ಧಿ ಸೇವೆ ತಂಡದವರಿಗೆ ನಮ್ಮ ಬೀರಿಗದ್ದೆ ಶಾಲೆಯಿಂದ ಹಾಗೂ SDMC ಪರವಾಗಿ